1867 ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ. ಆಗ ಬ್ರಿಟಿಷ್ ಕಾಲದಲ್ಲಿ ಇಂಡಿಪೆಂಡೆನ್ಸ್ ಸ್ವತಂತ್ರ ಕೂಡ ಬಂದಿಲ್ಲ ನಮಗೆ ಆವಾಗ ಈ ಊರಿಗೆ ಒಂದೇ ಶಾಲೆ ಇದ್ದಿತ್ತು. ಎಲ್ಲರೂ ಎಲ್ಲ ಜಾತಿಯವರು ಬಂದು ಎಲ್ಲ ಪಾಠ ಕಲಿತಾ ಇದ್ರು, ಶಾಲೆಗೆ ಬರ್ತಾ ಇದ್ರು. ಆವಾಗ ಚಾಕ್ಲೇಟ್ ಕೊಟ್ಟು ಮಕ್ಕಳಿಗೆ ಕಲಿತಾ ಇದ್ರು. ಇಲ್ಲಿ ಅಂತ ಶಾಲೆ ಇದು. ನೋಡೋಕ್ಕೆ ಶಾಲೆ ಒಂಥರದ್ದು ಓಲ್ಡ್ ಕಾಣಿಸ್ಬೋದು, ಬಟ್ ಶಾಲೆ ಮಾತ್ರ ಮುನೇಶ್ ಸರ್ ಅವರು ಒಂಥರದ್ದು ಯಂಗ್ ಆ್ಯಂಡ್ ಡೈನಾಮಿಕ್ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮಗೆ ಶಾಲೆ. 2019 ಮಾಡಿದ್ದಾರೆ. ಏನೋ ಒಂದು ಬರ್ತಾನೆ ಇರುತ್ತೆ ಅವ್ರಿಗೆ ಓದೋಕ್ಕೆ, ಇದಕ್ಕೆಲ್ಲ ಪೆನ್ಸಿಲ್ಸ್, ಸ್ಟೇಷನರೀಸ್, ಬುಕ್ಸು ಎಲ್ಲ ಸಪ್ಲೈ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಏನೋ ಅವ್ರು ಬಂದು ಕೂತ್ಕೊಂಡ್ರೆ ಏನೋ ಒಂಥರದ್ದು ಇದು ಆದರೆ ಒಂಥರ ಸ್ವೀಟ್ ತಂದು ಕೊಟ್ಬಿಡ್ತಾರೆ. 15th ಆಗಸ್ಟ್ಗೆ ಇರಲಿ, 26th ಆಗಸ್ಟ್ಗೆ ಇರಲಿ, ಸರ್ಕಾರದಿಂದ ಬರುತ್ತೆ. ಆದರೂ ಕೂಡ ನಮಗೆ ಡಬಲ್ ಧಮಾಕ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮ ಮಕ್ಕಳಿಗೆಲ್ಲ ಸಿಗುತ್ತೆ. ಅದು ಅಷ್ಟು ದೊಡ್ಡ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾವು ಹೇಳ್ತೀವಲ್ಲ, ಇದು ಒಂದು ಇವತ್ತು ಮಾಡ್ತಾ ಇರೋದು 30 ಡೆಸ್ಕ್ ನಮಗೆ ನಮ್ಮ ಶಾಲೆ ಎಲ್ಲ ಮಕ್ಕಳಿಗೆ 1ನೇ ತರಗತಿಯಿಂದ 7ನೇ ತರಗತಿಗೆ ಎಲ್ಲರಿಗೆ ಅವರು ತೋರಿಸೋದು ನಮ್ಮದು ಒಂಥರದ್ದು ನನಸಾಗಿರೋ ದಿವಸ, ನಮ್ಮ ಹಬ್ಬನೇ ಅಂತ ಹೇಳಿದ್ದೆ ನಾವು. ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಮುನೇಶ್ ಸಾಹೇಬ್ರು. ಯಾಕಂತ ಹೇಳಿದ್ರೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನಿಂದ ಇವತ್ತು ಈ ಶಾಲೆಯ ಕಾಂಪೌಂಡ್ ಗೋಡೆಯಿಂದ ಬ್ರಿಟಿಷ್ ಕಾಲದಲ್ಲಿ 1867ರಲ್ಲಿ ಈ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಆಗಿದ್ರು ಕೂಡ ಅದನ್ನ ಅಂದ್ರೆ ಗೋಡೆಯಿಂದ ಹಿಡಿದು ಸುಣ್ಣ ಬಣ್ಣ, ವಾಲ್ ಪೈಂಟಿಂಗ್ ಇರ್ಬೋದು, ಇಲ್ಲಿ ಟಿವಿ ಇರ್ಬೋದು, ಡೆಸ್ಕ್ಗಳು ಇರ್ಬೋದು, ಎಲ್ಲ ರೀತಿಯಲ್ಲಿ ಇವತ್ತು ಈ ಶಾಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮುನೇಶ್ ಸಾಹೇಬ್ರು ಕಾರಣ. ಯಾಕಂತ ಹೇಳಿದ್ರೆ ಈ ರೂಫ್ ನಿಂದ ಹಿಡಿದು, ಈ ಗೋಡೆನಿಂದ ಹಿಡಿದು, ಪೈಂಟಿಂಗ್ ನಿಂದ ಹಿಡಿದು, ವಾಲ್ ಪೈಂಟಿಂಗ್ ನಿಂದ ಹಿಡಿದು, ಟಿವಿನಿಂದ ಹಿಡಿದು, ಮಕ್ಳು ಬಡಿಯ ಪೆನ್, ಅವ್ರು ಹಾಕೋ ಬಟ್ಟೆ ಕೂಡ ಅವರು ಏನು ಕಾನ್ವೆಂಟ್ ಸ್ಕೂಲ್ನಲ್ಲಿ ಯಾವ ತರ ಹಾಕೋ ಬರ್ತಾರ ಆ ತರ ಬರ್ಬೇಕು ಅಂತ ಅವ್ರು ಪಾಪ ಇಡೀ ಮುಳಬಾಲ್ ತಾಲೂಕಿನಲ್ಲಿ ಮಕ್ಳಿಗೆಲ್ಲ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನೋಡಿ ಅಲ್ಲೇ ಹಾಕೊಂಡಿದ್ದಾರೆ, ಆ ಮಗು ಹಾಕೊಂಡಿದ್ದಾರೆ. ತುಂಬಾ ಸಂತೋಷ ಆಗತ್ತೆ ಸರ್. ಯಾಕಂತ ಹೇಳಿದ್ರೆ ಇಂಥ ಕೆಲಸ ಪ್ರತಿಯೊಬ್ರು ಮಾಡಲ್ಲ, ನೀವು ಮಾಡಿದೀರಾ. ನಿಮ್ಗೆ ದೇವರು ಇಲ್ಲೂ ಕೂಡ ಅದಕ್ಕೆ ಪ್ರತಿಫಲ ಕೊಡ್ತಾರೆ. And all my dear friends, today I like to say few words about our honorable guest, Mr. Munish sir, the chairman of Pragati Charitable Trust. Munish sir first visited of our school in 2019, the corona effect time. In that pandemic time, sir decided to take our school as adopt. So where there is will, there is a way. So we, the needy students for golden era, to in educational changes of our school. Munish sir, a dynamic personality, silent nature, good behavior, attractive activity and helping nature, etc. Finally, a best social worker for backward. ಈ ತಾಲೂಕು ಮೆಚ್ಚುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದ ಮುನೇಶ್ ಅವರೇ, ಎಲ್ಲರಿಗೆ ತಿಳಿದಿರೋ ಹಾಗೆ ಅನ್ನ ದಾಸೋಹ ಅಂತ ಸರ್ಕಾರದ ವತಿಯಿಂದ ಒಂದು ಒಳ್ಳೆ ಯೋಜನೆ ಬಂದಿತ್ತು, ಮಕ್ಕಳಿಗೆ ಅನ್ನ ಕೊಡೋದು. ಆವಾಗ ಕೊತ್ತೂರು ಮಂಜು, ಮಾಜಿ ಮುಳಬಾಗಿಲಿನ ಶಾಸಕರು, ಈಗ ಹಾಲಿ ಕೋಲಾರಿನ ಶಾಸಕರವರು ಈ ಸ್ಕೂಲ್ ಶಾಲೆಗಳಿಗೆ ಈ ಥರ ಬಂದು ಮಕ್ಕಳಿಗೆ ಉತ್ತೇಜನ, ಒಂದು ಪ್ರೋತ್ಸಾಹ ನೀಡ್ತಿದ್ರು. ಒಂದು ಪೆನ್ಸಿಲ್ ಕೊಡೋದು, ಇನ್ನೊಂದು. ಆವಾಗ ಈ ಅನ್ನ ತಿನ್ನೋಕ್ಕೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತಟ್ಟೆ, ಗ್ಲಾಸು ಇರ್ತಾ ಇರಲಿಲ್ಲ. ಅವರು ಮೊದಲ ಬಾರಿಗೆ ಎಲ್ಲ ಶಾಲೆಗಳಿಗೆ ಅನ್ನ ತಿನ್ನೋಕ್ಕೆ ತಟ್ಟೆ, ಒಂದು ಲೋಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ನಂತರದ ದಿನಗಳಲ್ಲಿ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಏನು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ನೋಡಿದ್ದ ಹಾಗೆ ಮುನೇಶ್ ಅವರು ಒಂದು ಟ್ರಸ್ಟ್ ವತಿಯಿಂದ ಬಂದು ಅವ್ರದ್ದೇ ಆದ ಒಂದು ದಾರಿಯನ್ನು ಹಿಡಿದ್ರು. ಯಾವ ಥರ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ಕೊಂಡವರು, ಯಾವ ಥರ ಒಂದು ಮಕ್ಕಳಿಗೆ ನಾವು ಏನು ಮಾಡ್ಬೋದು ನಮ್ಮ ಟ್ರಸ್ಟ್ ವತಿಯಿಂದ ಅಂತ ಮಕ್ಕಳಿಗೆ ಬಂದು ಪ್ರತಿ ಶಾಲೆಯಲ್ಲಿ ವಿಸಿಟ್ ಕೊಟ್ಟರು. ತಾಲೂಕಿನ ಎಲ್ಲ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡಿದ್ರು. ಎಲ್ಲಿ ಮಕ್ಕಳಿಗೆ ಬೇರೆ ಏನೇನು ಕೊರತೆಗಳಿತ್ತೋ ಎಲ್ಲ ಶಾಲೆಗಳನ್ನು ಹೋಗಿ ವಿಚಾರಿಸಿ, ಆ ಶಾಲೆ ಟೀಚರ್ಸ್ನೆಲ್ಲ ಕೇಳಿಬಿಟ್ಟು ಏನೇನು ಮಾಡಬಹುದು ಅಂತ ಶಾಲೆಗಳಿಗೆ, ಪ್ರತಿ ಶಾಲೆಗಳಿಗೆ ಏನೇನು ಅವಶ್ಯಕತೆ ಇತ್ತು ಅದೇ ಥರ ಮಾಡ್ಕೊಂಡು ಬರ್ತಾಯಿದ್ರು. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 30 ಡೆಸ್ಕ್ಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರೆಲ್ಲ ಸೇರಿದ್ದೀರಿ. ಸಮಯದ ಅಭಾವ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ತಲೆಬಾಗಿ ಅವ್ರಿಗೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಮುಂದ್ಗಡೆ ಪೇರೆಂಟ್ಸ್ ಇದ್ದಾರೆ, ಮಕ್ಕಳು ಇದ್ದಾರೆ,
ಎಸ್ಪೆಷಲಿ ಟೀಚರ್ಸ್ ಬಳಗ ಇದೆ, ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮ್ಮ ಮೀಡಿಯಾ ಮಿತ್ರರು ಇದ್ದಾರೆ, ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಜಬಿ ಸರ್ ಅವರೆಲ್ಲ ಮಾತಾಡ್ತಾ ಇದ್ರು ಶಿಕ್ಷಣದ ಬಗ್ಗೆ ಅಥವಾ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಒಂದು ಸೇವೆಗಳ ಬಗ್ಗೆ. ಈಗಾಗಲೇ ನಾವು ಏನು ಸರ್ಕಾರಿ ಶಾಲೆಗಳಿಗೆ ನಾವು ಏನು ಸೇವೆ ಮಾಡ್ತಾ ಇದೀವಿ ಅವೆಲ್ಲ ಕೂಡ ಗಮನಿಸಿರ್ಬೋದು. ನಾವು ಪೇಂಟಿಂಗ್ ಮಾಡೋದ್ರಿಂದ ಹಿಡಿದು ಕಾಂಪೌಂಡ್ ವಾಲ್ಸ್ ಅನ್ನ ಕಟ್ಕೊಡೋದಂತ ಆಗಿರ್ಬೋದು, ಅಥವಾ ಡೆಸ್ಕ್ಗಳನ್ನ ಕೊಡೋದಾಗಿರ್ಬೋದು, ನಲಿ ಕಲಿ ಚೇರ್ಸ್ ಕೊಡೋದಾಗಿರ್ಬೋದು, ಮತ್ತೆ ಅಲ್ಮೆರಾಸ್ ಕೊಡೋದಾಗಿರ್ಬೋದು, ಟ್ರ್ಯಾಕ್ ಸೂಟ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಒಂದು ಫಿಸಿಕಲ್ ರಿಸೋರ್ಸಸ್ ಅನ್ನ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಖಾಸಗಿ ಶಾಲೆಗಳು ಎಷ್ಟು ಡೆವಲಪ್ ಆಗಿದ್ದಾವೆ, ಸರ್ಕಾರಿ ಶಾಲೆಗಳು ಕೂಡ ಅಷ್ಟೇ ಡೆವಲಪ್ ಆಗ್ಬೇಕು. ಆವಾಗ ತಾನೇ ಈಗೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಎಲ್ಲ ಮಕ್ಕಳು ಕೂಡ BPL ಮಕ್ಕಳು ಅಂತ, ಬಿಲೋ ಪಾವರ್ಟಿ ಲೈನ್. ಸೊ ಎಲ್ಲ BPL ಮಕ್ಕಳಿಗೂ ಕೂಡ ಶಿಕ್ಷಣ ದೊರಕಬೇಕಂತಂದ್ರೆ ಅವ್ರಿಗಿರುವಂತ ಏಕೈಕ ದಾರಿ ಬಂದ್ಬಿಟ್ಟು ಸರ್ಕಾರಿ ಶಾಲೆ. ಅದು ಉರ್ದು ಶಾಲೆನ, ತೆಲುಗು ಶಾಲೆನ, ಕನ್ನಡ ಶಾಲೆನ, ಇಂಗ್ಲಿಷ್ ಶಾಲೆನ, ಅದು ಮುಖ್ಯ ಅಲ್ಲ. ಒಟ್ಟಿನಲ್ಲಿ ಮಗುವಿನ ಭಾಷೆ ಬದಲಾದ್ರೂ ಕೂಡ ಮಗುವಿಗೆ ಶಿಕ್ಷಣ ಅಂತ ದೊರಕುವಂತ ಒಂದು ಸಂಸ್ಥೆಗಳು ಏನಾದ್ರು ಇದ್ದಾವಂತಂದ್ರೆ ಅದು ಸರ್ಕಾರಿ ಶಾಲೆಗಳು ಮಾತ್ರ. ಆಲ್ರೆಡಿ ಇರುವಂತಹ ಶಾಲೆಗಳಿಗೆ ಸೌಲಭ್ಯಗಳನ್ನ ಕೊಟ್ಟು ಅಲ್ಲಿ ಏನ್ ಕಲಿತಾ ಇದಾರೆ ಆ ಮಕ್ಕಳ ಒಂದು ಶೈಕ್ಷಣಿಕವನ್ನ ಗುಣಮಟ್ಟವನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೇನೂ ಇದೆ. ಸೊ ಅಂತ ಜವಾಬ್ದಾರಿಯನ್ನ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನಾವು ಮಾಡ್ತಾ ಇದ್ದೀವಿ. ತಗೊಂಡಿದ್ದಾರೆ ಮೊದಲೇ.